ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ಆಲ್ಮೋಸ್ಟ್ ಮಾರ್ನಿಂಗ್ ಇದ್ದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಅಂದರೆ ಮಾರ್ನಿಂಗ್ ಏನಲ್ಲ, ಆಲೇ 12 ಗಂಟೆ ಆಯ್ತಾ ಬಂತು. 12 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ ಹೇಗೆಲ್ಲ ಹೋಗುತ್ತೆ ನೋಡ ಬನ್ನಿ. ಈ ವ್ಲಾಗ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ತುಂಬ ದಿನ ಆಗಿತ್ತು ಡೈಲಿ ವ್ಲಾಗ್ ಮಾಡಿ, ಅದಕ್ಕೋಸ್ಕರ ಡೈಲಿ ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂದು ವಿಡಿಯೋನ ಹಿಂದಿನ ಊರಿಗೆ ಹೋಗಿದ್ವಿ, ನಮ್ಮ ತಂಗಿ ಊರಿಗೆ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ. ವಿಡಿಯೋ ತುಂಬ ಚೆನ್ನಾಗಿದೆ. ಅಲ್ಲಿ ನಮ್ಮ ತಂಗಿ ಊರಿಗೆ ಹೋಗಿದ್ವಿ. ತಂಗಿ ಊರಿಗೆ ಹೋಗ್ತಾ ಮಾಡ್ಕೊಂಡು ಬಂದಿದ್ದು. ಮತ್ತು ಬೆಳಗ್ಗೆ ಟಿಫನಿಗೆ ಬಿಸಿಬೇಳೆಭಾತ್ ಮಾಡಿದ್ದೆ. ಬಿಸಿಬೇಳೆಭಾತು ಮಕ್ಕಳು ತಿಂದ್ಕೊಂಡು ಬಾಕ್ಸಿಗೆ ತೊಗೊಂಡು ಹೋದರು. ಅವರು ಎಲ್ಲ ಹೋದ್ಮೇಲೆ ಇನ್ನು ಮಿಕ್ಕಿದ ಕೆಲಸಗಳು ಮಾಡ್ಕೋಬೇಕು. ಇನ್ನು ತುಂಬ ಕೆಲಸಗಳು ಉಳಿದಿದೆ. ಗೊತ್ತಲ್ಲ, ಮನೇಲಿ ಅಂದರೆ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅನಿಸುತ್ತೆ. ಮತ್ತು ಬ್ಲೌಸ್ಗಳು ಸ್ಟಿಚಿಂಗ್ ಇದೆ. ಆದರೆ ಇವತ್ತು ಬ್ಲೌಸ್ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ. ಯಾವ ಥರ ಸ್ಟಿಚಿಂಗ್ ಮಾಡ್ತೀನಿ, ಏನು ಡಿಸೈನ್ ಬ್ಲೌಸಾ, ನಾರ್ಮಲ್ ಬ್ಲೌಸಾ ಎಲ್ಲ ತೋರಿಸ್ತೀನಿ. ಇವತ್ತು ಹೇಗೆಲ್ಲ ಹೋಗುತ್ತೆ ಅವರು ನನ್ನ ದಿನ ನೋಡೋಣ ಬನ್ನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದು ಇದೆ. ಸೀರೆಗಳನ್ನ ಜಿಗ್ಜಾಗ್ ಕೊಡಬೇಕು. ನಮ್ಮದು ಮನೇಲಿ ಜಿಗ್ಜಾಗ್ ಮಿಷಿನ್ ಇಲ್ಲ, ಯಾಕೆಂದರೆ ಮನೆ ಚಿಕ್ಕದಿರೋದ್ರಿಂದ ನನಗೆ ಈ ಮಿಷಿನ್ ಇಟ್ಕೊಳ್ಳೋದೇ ಕಷ್ಟ. ಇನ್ನು ಜಿಗ್ಜಾಗ್ ಮಿಷಿನು, ಓರ್ಲಾಕ್ ಮಿಷಿನು ಎಲ್ಲ ಇಟ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಹೊರಗಡೆ ಕೊಟ್ಬಿಡ್ತೀನಿ. ಹೊರಗಡೆಯಿಂದ ಜಿಗ್ಜಾಗು ಮತ್ತು ಓರ್ಲಾಕ್ನ ಮಾಡಿಸ್ಕೊತೀನಿ. ಸ್ಟಿಚಿಂಗ್ ಮಾತ್ರ ನಾನೇ ಮಾಡ್ಕೊತೀನಿ. ಅದಕ್ಕೋಸ್ಕರ ಇವಾಗ ಹೋಗ್ಬಿಟ್ಟು ಸೀರೆಗಳನ್ನೆಲ್ಲ ಜಿಗ್ಜಾಗ್ ಕೊಟ್ಟು ಬರಬೇಕು. ಜಿಗ್ಜಾಗ್ ಕೊಟ್ಟು ಬಂದಮೇಲೆ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ. ಮೊನ್ನೆ ಒಂದು ಸೀರೆ ತೊಗೊಂಡು ಬಂದಿದ್ದೀನಿ ಮದುವೆಗೆ ಅಂತ ಹೇಳ್ಬಿಟ್ಟು. ಆ ಸೀರೆಯನ್ನು ತೋರಿಸ್ತೀನಿ ಹೆಂಗಿದೆ ಅಂತ. ಬನ್ನಿ, ಇವಾಗ ಸುಮ್ಮನೆ ಹಂಗೆ ಸಿಂಪಲಾಗಿ ತೋರಿಸ್ತೀನಿ. ಇನ್ನೊಂದ್ಸಲ ಯಾವಾಗಲಾದರೂ ಹಾಕ್ಕೊಂಡಾಗ ನೋಡೋಣ. ನೆಕ್ಸ್ಟ್ ಮಂತು 18-19ಕ್ಕೆ ಒಂದು ಮದುವೆ ಇದೆ, ನಮ್ಮ ಚಿಕ್ಕಪ್ಪನ ಮಗಂದು. ಅಂದರೆ ನನ್ನ ತಮ್ಮ ಆಗಬೇಕು. ತಮ್ಮನ ಮದುವೆ ಇದೆ. ತಮ್ಮನ ಮದುವೆಗೋಸ್ಕರ ಇರಲಿ ಅಂತೇಳಿ ನೋಡಿ ಸೀರೆ. ಅದ್ರದ್ದು ವೀಡಿಯೋ ಮಾಡಿದ್ದೀನಿ, ಜಾನು ಮೇಕವರ್ ಅಂತೇಳ್ಬಿಟ್ಟು. ಇನ್ಸ್ಟಾಗ್ರಾಮಲ್ಲಿ ತುಂಬ ವೀಡಿಯೋಸ್ ಹಾಕ್ತಿರ್ತಾರೆ ಸೀರೆಗಳದ್ದು. ತುಂಬ ಕಮ್ಮಿ ರೇಟಿಗೂ ಸೀರೆ ಕೊಡ್ತಾರೆ, ಮತ್ತು ತುಂಬ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು ನನಗೆ ಸೀರೆ. ಇದನ್ನು ಅಲ್ಲೇ ತೊಗೊಂಡು ಬಂದಿದ್ದು. ಮೈಸೂರು ಸಿಲ್ಕ್ ಸ್ಯಾರಿ ಥರ ನೋಡಿ ಹಿಂಗಿದೆ. ಬಾರ್ಡ್ರ್ ಬರುತ್ತೆ, ಮೆರೂನ್ ಕಲರು. ನನಗೇನೋ ಮೆರೂನು ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತಂದಿದ್ದೀನಿ. ಗೊತ್ತಿಲ್ಲ ಹಾಕ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ. ಹಾಕ್ಕೊಂಡಾಗ ಹೇಗೂ ಗೊತ್ತಾಗುತ್ತಲ್ಲ, ತೋರಿಸ್ತೀನಿ ಹಾಕ್ಕೊಂಡಾಗ ಹೇಗೆ ಬರುತ್ತೆ ಅಂತ. ಆದರೆ ಮದುವೆ ವೀಡಿಯೋಗಳೆಲ್ಲ ಮಾಡ್ತೀನಲ್ಲ, ಮದುವೆ ವೀಡಿಯೋ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಸೀರೆ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ, ಏನೇನು ಸೀರೆ ತೊಗೊಂಡಿದ್ದೆ ಅಂತೇಳ್ಬಿಟ್ಟು. ಅದು ಜಾನು ಮೇಕವರ್ದು ಕೂಡ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಯಾರಿಗಾದರೂ ಬೇಕಾದರೆ ಇಲ್ಲೇ ಅದು ಯಜ್ಞಳ್ಳಿ ಕ್ರಾಸಲ್ಲಿ ಓಂ ಶಕ್ತಿ ಟೆಂಪಲ್ ಅಂತ ಬರುತ್ತೆ. ಓಂ ಶಕ್ತಿ ಟೆಂಪಲ್ ರೋಡ್ ಕೇಳಿದ್ರೆ ಯಾರು ಬೇಕಾದರೆ ಹೇಳ್ತಾರೆ. ಅಲ್ಲೇ ಅವ್ರದ್ದು ಅಂಗಡಿ ಇರೋದು, ಜಾನು ಮೇಕವರ್ದು ಅಂಗಡಿ ಇರೋದು. ನೀವು ಇನ್ಸ್ಟಾಗ್ರಾಮಲ್ಲಿ ಜಾನು ಮೇಕವರ್ ಅಂತ ಚೆಕ್ ಮಾಡಿದ್ರು ಕೂಡ ಅವ್ರದ್ದು ಅಂಗಡಿ ಅವೈಲೇಬಲ್ ಇದೆ. ಅವ್ರಿಗೆ ಕಾಲ್ ಮಾಡಿಬಿಟ್ಟು ನೀವು ಅಡ್ರೆಸ್ ಕೇಳ್ಕೊಂಡು ಬೇಕಾದರೆ ಹೋಗ್ಬೋದು. ಹೇಳ್ಬೇಕಂದ್ರೆ ತುಂಬ ಕಮ್ಮಿಗೆ ಇದೆ, ಪರವಾಗಿಲ್ಲ ರೇಟ್ಗಳು. ಹೊರಗಡೆ ನಾನು ಇನ್ನೊಬ್ರದ್ದು ನಿಖಿತಾ ಕಿಚನ್ ಅವ್ರದ್ದು ನೋಡಿದೆ. ನಿಖಿತಾ ಕಿಚನಲ್ಲಿ 1750 ರೂಪಾಯಿ ಇತ್ತು. ಸೇಮ್ ಸ್ಯಾರಿ 1750 ರೂಪಾಯಿಗೆ ಹಾಕಿದ್ರು. ಇದೇ ಸೀರೆನ ಅವರು 1200 ರೂಪಾಯಿಗೆ ನನಗೆ ಕೊಟ್ಟಿದ್ದು. ಸೇಮ್ ಎಲ್ಲ ಒಂದೇ ರೇಟು, ಮಾತ್ರ ಕಮ್ಮಿ ಮಾಡಲ್ಲ. ಹೋಲ್ಸೇಲ್ ರೇಟು ಕೊಡ್ತಾ ಇರೋದ್ರಿಂದ ಏನು ರೇಟ್ ಹೇಳ್ತಾರೋ ಅದೇ ರೇಟ್ಗೆ ನಾವು ತೊಗೋಬೇಕಾಗುತ್ತೆ. ಇದು 1200 ಸ್ಯಾರಿ. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಇನ್ನೂ ಸರ್ಪ್ರೈಸ್ ಏನಂದರೆ, ನಾವು 3 ಜನನೂ ಒಂದೇ ಸೀರೆ ತೊಗೊಂಡಿದ್ದೀವಿ. ಸೇಮ್ ಏನು ಮೆರೂನ್ ಕಲರ್ ಇದೆ, ನಾನು, ಅಕ್ಕ ಮತ್ತು ನನ್ನ ತಂಗಿ 3 ಜನನೂ ಒಂದೇ ಕಲರ್ ಸೀರೆ ತೊಗೊಂಡು ಅದಕ್ಕೆ ಕಾಂಟ್ರಾಕ್ಟ್ ಬ್ಲೌಸ್ನ ಹೊಲ್ಸೋಣ ಗೋಲ್ಡ್ ಕಲರ್ದು ಅಂತೇಳ್ಬಿಟ್ಟು ಸೀರೆನ ತೊಗೊಂಡಿರೋದು. ಅದೆಲ್ಲ ಫುಲ್ಲು ರೆಡಿ ಆದಮೇಲೆ ನಾನು ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಏನು, ಹಿಂಗೆ ನಾವು ಸ್ಟಿಚ್ ಮಾಡ್ಕೊಂಡು. ಬ್ಲೌಸೆಲ್ಲ ನಾನೇ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಆದಮೇಲೆ ಹಾಕಿ ತೋರಿಸ್ತೀನಿ ನಿಮಗೆ ಹೆಂಗೆ ನಾವು ಕಾಂಟ್ರಾಕ್ಟಾಗಿ ಅದಕ್ಕೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ವಿ, ಏನು ಮಾಡ್ಕೊಂಡಿದ್ವಿ ಅಂತೇಳಿ ನಿಮಗೆ ಎಲ್ಲ ನಾನು ಆಮೇಲೆ ಹೇಳ್ತೀನಿ. ಹಾಕ್ಕೊಂಡಾಗ ಗೊತ್ತಾಗುತ್ತಲ್ಲ, ಆಗ ನಿಮಗೆ ಗೊತ್ತಾಗುತ್ತೆ. ಅದೇ ಹೇಳ್ದಂಗೆ ಜಾನು ಮೇಕವರ್ದು ಈಗ ವೀಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಯಾರಿಗಾದರೂ ಬೇಕು ಅಂದರೆ ಹೋಗಿ ಸೆಲೆಕ್ಟ್ ಮಾಡಿ ಸೀರೆನ, ತುಂಬ ಚೆನ್ನಾಗಿರುತ್ತೆ. ಅದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ. ಇದರಲ್ಲೇ ನಾನು ವೀಡಿಯೋದಲ್ಲಿ ಫೋಟೋನು ಕೂಡ ಹಾಕಿರ್ತೀನಿ. ಈ ಫೋಟೋ ನೋಡ್ಕೊಂಡು ಇವರಿಗೆ ಕಾಲ್ ಮಾಡ್ಕೊಳ್ಬೇಕಾದ್ರೆ ಹೋಗ್ಬೋದು. ತುಂಬ ವೆರೈಟಿ ಸೀರೆಗಳಿದೆ, ತುಂಬ ಚೆನ್ನಾಗಿದೆ ಸೀರೆಗಳು. ಕ್ವಾಲಿಟಿಲಿ ಏನು ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿದೆ. ಹೋಗಿ ಬನ್ನಿ, ನೋಡ್ಕೊಂಡು ಬನ್ನಿ. ಅದು ಸೀರೆದು ವಿಡಿಯೋ ನೋಡ್ಕೊಂಡು ಬನ್ನಿ
ಫ್ರೆಂಡ್ಸ್ ಇಲ್ಲಿ ಇವಾಗ ಅಂಗಡಿ ಹತ್ರ ಬಂದ್ವಿ, ಬಟ್ ಇನ್ನೂ ಅಂಗಡಿ ಓಪನ್ ಆಗಿರಲಿಲ್ಲ. ನಂಬರ್ ಹಾಕಿದ್ರು, ನಂಬರ್ ಅವ್ರಿಗೆ ಕಾಲ್ ಮಾಡಿದಾಗ ಒಂದು 5 ಮಿನಿಟ್ಸಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಆಲ್ಮೋಸ್ಟು 9:30 10ಗೆ ತೆಗಿತಾರೆ ಅನಿಸುತ್ತೆ. ಬಟ್ ಅವತ್ತು ಅವ್ರ ಮನೇಲಿ ಏನೋ ಫಂಕ್ಷನ್ ಇದ್ದಿದ್ದರಿಂದ ಅವರು ಸ್ವಲ್ಪ ಲೇಟಾಗಿ ಬಂದರು. ಬಟ್ ಕಾಲ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಬಂದು ನಮಗೆ ಸೀರೆಗಳನ್ನ ತೋರಿಸಿದ್ರು. ನೋಡಿ ಇದೇನೇ ಅಂಗಡಿ, ಅವ್ರದ್ದು ಫುಲ್ ಅಡ್ರೆಸ್ ಅಲ್ಲೇ ಹಾಕಿದ್ದಾರೆ ನೋಡಿ. ಇನ್ಸ್ಟಾಗ್ರಾಮ್ ಐಡಿನೂ ನಾನಿಲ್ಲಿ ಫೋಟೋದಲ್ಲಿ ಹಾಕ್ತೀನಿ, ಫೋಟೋದಲ್ಲಿ ನೋಡಿ ನೀವು. ಅವ್ರದ್ದು ನಂಬರು ಎಲ್ಲ ಕೂಡ ಇದೆ. ಬನ್ನಿ ಈಗ ಸ್ಯಾರಿಗಳು ನೋಡೋಣ. ಈ ಕಲರ್ ನೋಡು, ಇದು ಫೋಟೋಗೆ ವಿಡಿಯೋಗೆ ಒಂಥರ ಎಷ್ಟು ಚೆನ್ನಾಗಿ ಒಂಥರ ಇದ್ರ ಬ್ಲೂ ಥರ ಪರ್ಪಲ್ ಥರ ಬರ್ತಾ ಇದೆ. ಎಷ್ಟಿದು? 2,000 ಇನ್ನೂ ವಿಡಿಯೋ ಬರ್ತಿದೆ. 20 ಪೀಸ್ ಶಾಂಪಲ್ಗೆ ಬಂದಿತ್ತು. ಗೊಲ್ರಟ್ಟಿರ್ ಮದುವೆ ಅಂತ ತೊಗೊಂಡೋದು. ಪಿಂಕ್ ಬ್ಲೌಸ್ ಇದಕ್ಕೆ ತೋರಿಸೋದು ಪುಟ್ಟಿ. ಪಿಂಕು ಕ್ರೀಮ್, ಪಿಂಕ್ ಕಾಂಟ್ರಾಸ್ಟ್ ಬ್ಲೌಸ್. ಇನ್ನೊಂದು ಇದೈತಿ ಡ್ರೆಸ್ ಹತ್ರ. ಇದೇ ಥರ ಸೇಮ್ ಇದೆ. ಈ ಥರದ ಚಿಕ್ಕ ಬಾರ್ಡ್ರ್ ಅಲ್ವಾ? ನಂದು ಚಿಕ್ಕ ಬಾರ್ಡ್ರ್, ಸ್ವಲ್ಪ ಬಂದದ್ದು ಬರಲ್ಲಪ್ಪ. ಇದೇ ಅದಕ್ಕಿಂತ ಚೆನ್ನಾಗಿ ಬಂದೈತೆ ಕ್ವಾಲಿಟಿ. ಇಲ್ಲ ನೋಡ್ತೀನಿ ನಾನು ಕೊಂಡು ಇವಳು ಅದು ಬೇರೆ ತಗೊಂಡು 3 ಜನನೂ ಒಂದೇ ಥರ ತಗೊಂಡು. ಅದೇ 50 ಪೀಸು ಬಂದೇ ಬರಲ್ಲ. ಈ ಥರ ಬರುತ್ತಿರ್ತಾರೆ. ಅವ್ರು ಇಟ್ಕೊಂಡ್ರೆ ಇದು 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 ಅಂದರೆ ಇದು ಬೇರೆ, ಇದು ಬಾರ್ಡರ್ ಚೇಂಜು. ಪ್ಲೈ ಒಂದು ಸಿಂಗಲ್ ಬಾರ್ಡ್ ಇದೆ ನೋಡಿ. ಇಲ್ಲ ಇದು ಚೇಂಜ್. ಆಂಟಿ ಕರೆಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ಇದು? ಆಂಟಿ ಕರೆಕ್ಟ್ ಅಡ್ರೆಸ್ಸು ಯಜ್ಞಹಳ್ಳಿ ಕ್ರಾಸಿಂದ ಓಂ ಶಕ್ತಿ ದೇವಸ್ಥಾನ ಅಂತ ಹೇಳ್ಬೋದು. ಜಾನು ಮೇಕವರ್ ಅಂತ ಕೇಳಿದ್ರೆ ಹೇಳ್ತಾರಲ್ಲ. ಇನ್ಸ್ಟಾಗ್ರಾಮ್ ಐಡಿನೂ ಜಾನು ಮೇಕವರ್ ಅಲ್ಲ? ಜಾನು ಪಾರ್ಲರ್ ಇತ್ತಲ್ವಾ, ಅದಕ್ಕೆ ಜಾನು ಮೇಕವರ್ ಅಂತ ಹಾಕಿದ್ರು. ಮೇಂಟೈನ್ ಮಾಡಕ್ ಆಗ್ಲಿಲ್ಲ. ಯಾವ್ದು ತಗೊಂಡೆ? ತಗೋಬಾ. ನಂದಾಯ್ತು, ನಂದು ಅದೇ ಲಾಸ್ಟ್. ಯಾಕ ನೀನಕ್ಕ ಒಂದೊಂದ್ಸಲಿ ಹಾಕಿರ್ತಾರೆ. ನೀವು ಈ ಥರದ್ದು ಇಲ್ಲ ಅಂದ್ರೆ ತಗೊಳಕ್ಕೆ ಬೇರೆ ಕಲರ್ ತಗೋ. ಎಷ್ಟು ಪೀಸ್ ಆದ್ರೂ ಕೊಡ್ತೀರಲ್ಲ? 1000 ಪೀಸ್ ಆದ್ರೂ ನಮ್ಮ ಜಾನು ಅವರಲ್ಲ, ಅವ್ರ ಮಾವನೇ ಕಲರಿಂಗ್ ಮಾಡಕ್ ಹೋಗೋದು, ಹಂಗಾಗಿ ಕಮ್ಮಿ ಕೊಡ್ತಾವ್ರ ಅಷ್ಟೇ. ಇದನ್ನೆಲ್ಲ ಶೋರೂಮಲ್ಲಿ ಜಾಸ್ತಿ. ನಮ್ಮ ಶೋರೂಮು ಇಲ್ಲ, ಕೆಲಸದವರು ಇಲ್ಲ. ನೀವೇ ಎಲ್ಲ ಡೈರೆಕ್ಟ್ ಮಾಡೋದ್ರಿಂದ ರೀಸನೇಬಲ್ ಆಗಿರುತ್ತೆ. ಇವತ್ತು ಅವ್ರ ಮನೆ ಫಂಕ್ಷನ್, ನಮ್ಗೆ ಅದಕ್ಕೆ 1 ಗಂಟೆಗೆ ತೆಗೆದುಕೊಟ್ಟವ್ರು ಬಾಗಿಲು. 3 ಜನಕ್ಕೂ ಅದಕ್ಕೆ ಫಸ್ಟ್ ಎಲ್ಲ ನೋಡೋಣ. ನಾನು ಡೈಲಿ ಏಕೆ ಬೇಡ ಇದು ಅವಳು ಇನ್ನೂ ಯೋಚನೆ ಮಾಡ್ತಾಳೆ. ಅಕ್ಕ ತಂಗಿದಿರು 3 ಜನ. 800 ರೂಪಾಯಿ ಬಂದೈತೆ. ಈಗ ಕೊಡಪ್ಪ. ಇವಾಗ ಇದು ಬಂದರೆ ಮೆಸೇಜ್ ನಮ್ಗೆ ಗೊತ್ತಾಗ್ತೈತಿ. ಸರಿ ರೇಟ್ ನೋಡಿ ಎಷ್ಟು ಹಾಕೋ ಬೇಕು ಅಂದರೆ ನಾವು ಇದೇ ಥರ ಮಾಡಿಸ್ಕೊಡ್ತೀವಿ. 2750, 100 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಹಾಕೋರು 2850 ರೂಪಾಯಿ ಆಗುತ್ತೆ. ಎಷ್ಟು ಪೀಸ್ ಆರ್ಡರ್ ಕೊಟ್ಟರು ಮಾಡ್ಕೊಡ್ತೀರಾ? ಎಷ್ಟಾದರೂ ಮಾಡಿಕೊಡ್ತೀವಿ. ಬನ್ನಿ. ನಾವೇ ಮಾಡಿಸ್ತೀವಲ್ಲ, ಎಷ್ಟು ಬೇಕಾದ್ರೂ ಮಾಡಿಸ್ಕೊಡ್ತೀವಿ. ಹೊಟ್ಟೆವ್ರಿಗೆ ಬರಲಿ ಅಂದ್ರೆ ಕೇಳಿ. ಚೆನ್ನಾಗಿ ಕಾಣಿಸ್ತೀರ, ನಾನು ತಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ಬಟ್ಟೆ ಸಾಫ್ಟ್ ಐತೆ. 20 ಪೀಸ್ ಇತ್ತು, 20 ಪೀಸ್ ಎತ್ಕೊಂಡು ಹೋದ್ರು ಅಮ್ಮ. ಚೆನ್ನಾಗಿದೆ. ಅದು ಅಡಕ್ ಮಾರ್ನಳ್ಳಿ ಒಂದೇ ಹಿಡಿ ಆಯ್ತು. ತಿರ್ಗಾ ಸಿಕ್ಕಿದ್ರೆ ಈ ಥರ ಬರೋದಿಲ್ಲ. ತಗೋ, ಇಬ್ರು ಒಂದೊಂದು ದಿನ ಎಕ್ಸ್ಚೇಂಜ್ ಮಾಡಿ ಉಟ್ಕೋಬೋದು. ಇದಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ತಂಗಿದಿರಲ್ಲ ಏನಾದ್ರು.
ನಿಂದು 1,000 ಐತಿ, ನಂದು 2,000. ನನಗೂ ನಿಮಗೂ ಡಿಫ್ರೆಂಟ್ ಇದೆ. ಓ ಹಂಗಾದ್ರೆ ಎಕ್ಸ್ಚೇಂಜ್ ಮಾಡಲ್ಲ ಅಂತನಾ ಹೇಳ್ತಾ ಇದೀಯಾ? ಮಾಡಲ್ಲ ಅಂತ ಮತ್ತೆ 1,000 ಎಲ್ಲ ಯಾರು ಬೇಕಾದ್ರೂ ಒಪ್ಕೋತೀವಿ. 2,000 ಅಂತ ಅಂತಾರ, ಕೊಡಲ್ಲದೇ ಇಲ್ಲ. ಇಲ್ಲ ಇಲ್ಲಿ ಇವ್ರು ಸೀರೆ ಮಾತ್ರ ಮಾಡಿ ತಗೋಬಿಡ್ಲ ಇದನ್ನೇ ಫೈನಲ್. ಚೆನ್ನಾಗೈತಾ? ಕಳಿಸ್ತೇನಪ್ಪ. ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಥ್ರೆಡ್ ಪೈಪಿಂಗ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ಮೇಲೆ ಆದಷ್ಟು ನಿಮಗೆ ಟೈಲರಿಂಗ್ ಟಿಪ್ಸ್ಗಳನ್ನ ನಾನು ಶೇರ್ ಮಾಡ್ತೀನಿ ನನಗೆ ಗೊತ್ತಿರೋ ಅಷ್ಟನ್ನ. ಇದನ್ನು ನಾವು ಅಂಗಡೀಲಿ ತೊಗೊಂಡು ಬಂದರೆ ಮೀಟ್ರಿಗೆ 10 ರೂಪಾಯಿ ತೊಗೊತಾರೆ. ಬಟ್ ಅದು ವರ್ತ್ ಅಲ್ಲ, ಯಾಕಂದರೆ 1 ಮೀಟ್ರ್ ನಮಗೆ ಬೇಕಾಗಿರೋಲ್ಲ. 3/4 ಮೀಟ್ರ್ ಅಷ್ಟು ಬೇಕಾಗಿರುತ್ತೆ, ಇನ್ನೊಂದು 1/4 ಮೀಟ್ರ್ ಅಷ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮನೆಯಲ್ಲೇ 1 ಮೀಟರ್ ಬಟ್ಟೆ ತೊಗೊಂಡು ಬಂದರೆ ಅದೇ ಎಷ್ಟು ಒಂದು 10 ಮೀಟ್ರಷ್ಟು ನಮಗೆ 10ರಿಂದ 15 ಮೀಟ್ರಷ್ಟು ಥ್ರೆಡ್ ಪೈಪಿಂಗ್ ಆಗುತ್ತೆ. ನೋಡಿ, ಈ ಥರ ಸಣ್ಣದು ಥ್ರೆಡ್ ಹಾಕ್ತೀನಿ ನಾನು. ತುಂಬ ಇದರಲ್ಲಿ ದೊಡ್ಡದು ಬರುತ್ತೆ, ಒಂದು ಮೀಡಿಯಮ್ ಸೈಜ್ದು ಬರುತ್ತೆ. ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇದೇ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಸಣ್ಣದಾಗಿ ತುಂಬ ಚೆನ್ನಾಗಿ ಬರುತ್ತೆ ಥ್ರೆಡ್ ಪೈಪಿಂಗು. ಅದಕ್ಕೋಸ್ಕರ ನಾನು ಇದೇ ಥ್ರೆಡ್ನ ಯೂಸ್ ಮಾಡ್ತೀನಿ. ಬಟ್ಟೆನೂ ಅಷ್ಟೇ 100 ರೂಪಾಯಿ 110 ರೂಪಾಯಿಗೆ ಮೀಟ್ರ್ ಸಿಗುತ್ತೆ. ಅಂದರೆ ಕ್ವಾಲಿಟಿ ಕಮ್ಮಿದು ಸಿಗುತ್ತೆ, ಬಟ್ ಕ್ವಾಲಿಟಿ ಚೆನ್ನಾಗಿದ್ರೆ ಸ್ವಲ್ಪ ಗೋಲ್ಡ್ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು, ಗೋಲ್ಡ್ ಚೆನ್ನಾಗಿರೋದನ್ನೇ ಒಂದು 110 ರೂಪಾಯಿ ಮೀಟ್ರಲ್ಲಿ ತೊಗೊಂಡು ಬಂದು ಈ ಥರ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ನೆಕ್ಸ್ಟ್ ರೆಡಿ ಮಾಡೋದನ್ನು ಕೂಡ ನಾನು ವೀಡಿಯೋನ ಹಾಕ್ತೀನಿ, ಹೆಂಗೆ ರೆಡಿ ಮಾಡ್ಕೊಳ್ಳೋದು ಏನು ಅಂತ ಹೇಳ್ಬಿಟ್ಟು. ಬಟ್ ಈ ಸಲ ನಾವು ಹಾಕೋಕ್ಕಾಗಲಿಲ್ಲ, ಏಕೆಂದರೆ ಮಾಡ್ಕೊಂಡು ಬಿಟ್ಟಿದ್ದೆ, ನಾನು ರೆಡಿ ಮಾಡಿಬಿಟ್ಟಿದ್ದೆ ಅಲ್ಲೇ ಮುಂಚೆನೇ, ಅದರಿಂದ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ತಂದಾಗ ನಾನು ರೆಡಿ ಮಾಡಿ ತೋರಿಸ್ತೀನಿ, ಅವಾಗ ನಿಮಗೆ ಎಷ್ಟು ವರ್ತ್ ಆಗುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನಾವು ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಇದು ಮೇಯ್ನ್ ಇಂಪಾರ್ಟೆಂಟ್ ಬಂದು ಫುಟ್ ಚೇಂಜ್ ಮಾಡ್ಕೊಬೇಕು. ರೈಟ್ ಫುಟ್ಟು ಲೆಫ್ಟ್ ಫುಟ್ಟು ಅಂತ ಬರುತ್ತೆ. ಬಟ್ ನಾವು ರೈಟ್ ಫುಟ್ ತೊಗೊಂಡ್ರೆ ನಮಗೆ ನೀಟಾಗಿ ನಾವು ಮಾಡ್ಕೊಬೋದು. ಬಟ್ ಒಬ್ಬೊಬ್ಬರು ಸೇಮ್ ಫುಟ್ಟಲ್ಲೇ ಮಾಡ್ತಾರೆ ರೆಗ್ಯುಲರ್ ಫುಟ್ಟಲ್ಲಿ. ಬಟ್ ರೆಗ್ಯುಲರ್ ಫುಟ್ಟಲ್ಲಿ ಅಷ್ಟು ನಮಗೆ ನೀಟಾಗಿ ಬರೋದಿಲ್ಲ, ಯಾಕಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದರೆ ಪರವಾಗಿಲ್ಲ. ಬಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಆದರೆ ನಮಗೆ ರೈಟ್ ಫುಟ್ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಮಾಮೂಲಿ ಫುಟ್ ಹಾಕ್ಕೊಳ್ಳೋದ್ರಿಂದ ಫುಟ್ ಮೇಲೇ ಇದು ಥ್ರೆಡ್ ಹೋಗೋದ್ರಿಂದ ಅಷ್ಟು ನೀಟಾಗಿ ನಮಗೆ ಥ್ರೆಡ್ ಬರೋಲ್ಲ, ನಾನು ನೋಡಿದ್ದೀನಿ ಅದನ್ನು ಕೂಡ. ಬಟ್ ಫುಟ್ ಚೇಂಜ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ನೀಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಅನ್ನೋದು. ನಾವು ಎಲ್ಲ ಬ್ಲೌಸಿಗೂ ಆಲ್ಮೋಸ್ಟು ಅದ್ರ ಕಾಂಬಿನೇಷನ್ ಆಗಿ ಗೋಲ್ಡ್ ಪೈಪಿಂಗ್ ಕೊಟ್ರೇ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದರದ್ದು ಕಾಂಟ್ರಾಸ್ಟ್ ಕಲರು ಯಾವ್ದು ಚೆನ್ನಾಗಿರುತ್ತೆ ಅದಕ್ಕೆ ಅದನ್ನು ಕೂಡ ಮಾಡ್ಕೊಬೋದು. ನಾನು ಈ ಬ್ಲೂ ಬ್ಲೌಸಿಗೆ ಗೋಲ್ಡ್ ಕಲರ್ ಪೈಪಿಂಗ್ ಮಾಡ್ತಾಯಿದ್ದೀನಿ. ಇದಕ್ಕೆ ಪಿಂಕು ಕೂಡ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಬಟ್ ಪಿಂಕ್ ಬಟ್ಟೆ ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಗೋಲ್ಡ್ ಪೈಪಿಂಗ್ನ ನಾನು ಮಾಡ್ಕೊತಾ ಇದ್ದೀನಿ. ಫಸ್ಟು ನಾವು ಪೈಪಿಂಗ್ ಮಾಡ್ಕೋಬೇಕಾದ್ರೆ ನಾವು ಬಟ್ಟೆನ ಸೀದಾ ಇಟ್ಕೊಬೇಕು. ಫಸ್ಟು ಲೈನಿಂಗ್ ಮೇಲೆ ನಾವು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ನಾನು ಮಾಡ್ತಾಯಿದ್ದೀನಲ್ಲ ವೀಡಿಯೋ ನೋಡ್ಕೊಳ್ಳಿ. ಈ ಥರ ಫಸ್ಟ್ ಸೆಟ್ ಮಾಡ್ಕೊಬೇಕು. ಫ್ರಂಟು ಮತ್ತು ಫ್ರಂಟನ್ನು ಎರಡು ಅಪೋಸಿಟ್ ಸೈಡ್ ಇಟ್ಕೊಂಡು ನಾವು ಒಂದು ಅಪೋಸಿಟ್ ಸೈಡ್ ತೊಗೊಂಡು ನಾವು ಇದಕ್ಕೆ ಅಟ್ಯಾಚ್ ಮಾಡಿ ನಾವು ಇದನ್ನು ಉಲ್ಟಾ ಮಾಡಿಕೊಂಡು ಮತ್ತು ಬಟ್ಟೆ ಸೀದಾ ಇರಬೇಕು. ನಾವು ಏನು ಪೈಪಿಂಗ್ ಹಾಕಿರ್ತೀವಲ್ಲ ಅದನ್ನು ಮತ್ತೆ ಉಲ್ಟಾ ಹಾಕ್ಕೋಬೇಕು. ಉಲ್ಟಾ ಹಾಕ್ಕೊಂಡು ನಾವು ಮೇನ್ ಫ್ಯಾಬ್ರಿಕ್ ಮೇಲಿಟ್ಟು ಸ್ಟಿಚ್ ಮಾಡಿ ಮತ್ತು ನಾವು ಉಲ್ಟಾ ಒಂದು ಕಿನರಿ ಮಾಡ್ಕೊಂಬಿಟ್ರೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಕಿನರಿ ನಿಮ್ಮ ಇಷ್ಟ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಕಿನರಿ ಹಾಕ್ಕೊಂಡಷ್ಟು ನಮಗೆ ಬಟ್ಟೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಒಂದು ಕಿನರಿ ಹಾಕೊತಾ ಇದ್ದೀನಿ. ಬಟ್ ಇಲ್ಲಿ ಲೈಟಿಂಗ್ಸಲ್ಲಿ ನಿಮಗೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆಯೋ ಏನೋ ವೀಡಿಯೋ ಗೊತ್ತಿಲ್ಲ. ನೋಡಿ ಈ ಥರ ಆಪೋಸಿಟ್ ಸೈಡ್ ಇಟ್ಕೊಂಡಿರ್ತೀವಲ್ವ, ಆಪೋಸಿಟ್ನ ಮತ್ತೆ ಉಲ್ಟಾ ಮಾಡಿಬಿಟ್ಟು ನಾವು ಈ ಥರ ಉಲ್ಟಾ ಮಾಡಿ ಮತ್ತೆ ಅಟ್ಯಾಚ್ ಮಾಡಿಬಿಟ್ಟು ಮತ್ತೆ ನಾವು ಅದ್ರ ಮೇಲೆ ಉಲ್ಟಾ ದಬಾಕೊಂಡು ಹಾಕಿದಾಗ ಮೇನ್ ಫ್ಯಾಬ್ರಿಕ್ ಇರಬೇಕು, ಅಂದರೆ ಸೀದಾ ಇರಬೇಕು. ಸೀದಾ ಮೇಲೆ ಮತ್ತು ನಾವು ಏನು ಈ ಅಟ್ಯಾಚ್ ಮಾಡ್ತಾ ಇದ್ದೀನಲ್ಲ ಅದನ್ನು ಮತ್ತೆ ಉಲ್ಟಾ ಹಾಕ್ಕೋಬೇಕು. ಉಲ್ಟಾ ಹಾಕ್ಕೊಂಡು ಅಟ್ಯಾಚ್ ಮಾಡಿದಾಗ ನಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇನ್ನೊಂದು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ನಾವು ಫಸ್ಟೇ ಸೆಟ್ ಮಾಡ್ಕೊಬೇಕು. ಆಪೋಸಿಟ್ ಸೈಡ್ನ ಸೆಟ್ ಮಾಡಿಕೊಂಡು ಇವಾಗ ಏನು ನಾವು ಹೊಲಿಗೆ ಹಾಕಿರ್ತೀವಲ್ಲ ಅದೇ ಹೊಲಿಗೆ ಮೇಲೇ ನಾವು ಹೊಲಿಗೆ ಹಾಕ್ಕೊಂಡು ಬರಬೇಕು. ಹೊಲಿಗೆ ಹಾಕ್ಕೊಂಡು ಬಂದಾಗ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾನು ಆವಾಗಲೇ ಹೇಳಿದಾಗೆ ಮೇಯ್ನ್ಲಿ ಫುಟ್ ಚೇಂಜ್ ಮಾಡ್ಕೊಳ್ಳಿ. ಫುಟ್ ಚೇಂಜ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ.
ನೋಡಿ ಈ ಥರ ಸ್ವಲ್ಪ ಏನಾದರೂ ತುಂಬ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇತ್ತು ಅಂದರೆ ಸ್ವಲ್ಪ ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಹೊರಗಡೆ ಕಿನ್ನರಿ ಹಾಕೊಬೋದು. ಅದೇ ಯಾವಾಗಲೇ ಹೇಳಿದಾಗೆ ಕಿನ್ನರಿ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಕಿನ್ನರಿನ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಇನ್ಮೇಲೆ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡ್ತಿರ್ತೀನಿ, ಕಟ್ಟಿಂಗ್ ವೀಡಿಯೋಗಳು, ಸ್ಟಿಚಿಂಗ್ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ. ನಿಮಗೇನಾದ್ರೂ ಟೈಲರಿಂಗ್ ಬಗ್ಗೆ ಏನಾದ್ರೂ ಕನ್ಫ್ಯೂಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹೇಳ್ತೀನಿ. ನಾವು ಈ ಥರ ಥ್ರೆಡ್ ಪೈಪಿಂಗ್ ಮಾಡೋದ್ರಿಂದ ಬ್ಲೌಸಿಗೆ ತುಂಬ ರೇಟು ಕೂಡ ತೊಗೋಬೋದು.